ನಿಮ್ಮಿಬ್ಬರ ನಡುವೆ ಒಂದು ಟಾಸ್ಕು. ಸೊ ಸರ್ ಅವರಂತೂ ಅವ್ರ ಪಾತ್ರದ ಬಗ್ಗೆ ಏನೂ ರಿವೀಲ್ ಮಾಡ್ತಿಲ್ಲ. ಈಗ ನಿಮಗೆ ಇದೆ ಸರ್ ಆ ಚಾಲೆಂಜು ಅವ್ರ ಪಾತ್ರದ ಬಗ್ಗೆ ಸರ್. ಅವ್ರು ಹಿಂಗೆ ಬಂದು ಆ ಪಾತ್ರದೊಳಗೆ ಇನ್ನೊಂದು ಪಾತ್ರ ಬರುತ್ತೆ ಅಂದರು. ನನಗಂತೂ ಯಾವ ಪಾತ್ರದ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಅರ್ಥ ಆಗಿಲ್ಲ. ಇಲ್ಲ, ಮಜಾ ಇರೋದೇ ಅದು. ನನಗೆ ಫಸ್ಟ್ ಕತೆ ಕೇಳಿದಾಗ ನನಗೆ ಖುಷಿ ಕೊಟ್ಟಿದ್ದೆ ಇವ್ರ ಪಾತ್ರ ಆ್ಯಕ್ಚುಲಿ. ಅಂದರೆ ಸ್ಟಾರ್ಟ್ ಆಗ್ತಿದ್ದಂಗೆ ಅದೊಂಥರ ಇಂಟ್ರೆಸ್ಟಿಂಗಾಗಿ ಸ್ಟಾರ್ಟ್ ಆಗುತ್ತೆ ಕತೆ. ನಾನೇ ನಿಲ್ಲಿಸ್ಬಿಟ್ಟು ಏನು ಹೇಳ್ತಿದ್ರೆ ನೀವು, ಇದೇನಾಗುತ್ತೆ ನನಗೆ, ಇರಿ ಸರ್ ಹೇಳ್ತೀನಿ ಅಂತ ಅರ್ಜುನ್ ಅವರು. ಆಮೇಲೆ ಏನಾಗುತ್ತೆ ಆ ಇಂಟ್ರೆಸ್ಟಿಂಗ್ ಓಪನ್ ಆಗಿ ನಮ್ಮ ಕ್ಯಾರೆಕ್ಟರ್ಗಳೆಲ್ಲ ಬರ್ತದೆ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ಥರ ಎಲ್ಲ ಟರ್ನ್ ತೊಗೊಳತ್ತೆ, ಈ ಥರ ಒಂದು ಥಾಟ್ ಇರುತ್ತೆ ಅಂತ ಅವ್ರ ಕತೆ ಹೇಳಿದಾಗ. ಈ ಥರ ಎಲ್ಲ ಯೋಚನೆ ಪಡಿದ್ದೀರಾ ನೀವು ಅಂತ. ಅಂದರೆ ನೀವು ಆ ಥರ ಎಲ್ಲ ಯೋಚನೆ ಮಾಡೋದು ಜನರು ಉಪೇ ಸರ್ ಹಿಂಗೂ ಯೋಚನೆ ಮಾಡ್ಬೋದಾ, ನಮಗಿದು ಹೊಳಿಲೇ ಇಲ್ವಲ್ಲ ಅಂತ ನಿಮಗೆ ಆ ಥರ ಯೋಚನೆ ಬರೋಂಗೆ ಮಾಡಿಬಿಟ್ರ ಜನ್ಯ ಅವರು. ಇಲ್ಲ, ಇದೆ ನ್ಯೂ ಜಾನರ್ ಅಂತಾರಲ್ಲ, ಇದು ಬೇರೆನೇ ಜಾನರಲ್ಲಿ ಇದೆ ಇದು ಆ್ಯಕ್ಚುಲಿ. ಅಂದರೆ ಬೇರೆ ಪ್ರಪಂಚ, ಬೇರೆ ಇದು ನಿಮಗೆ ನೋಡಿದಾಗ ನೀವೇ ಹೇಳ್ತೀರಾ ಆ್ಯಕ್ಚುಲಿ. ಅಂದರೆ ಈ ಟಾಪಿಕ್ನ ಯಾವ್ದಾರು ಟಚ್ ಮಾಡಿದ್ದಾರೆ ಗುರು ಅದು ಎಲ್ಲಾರ ಬಂದಿದೆ ಈ ಟಾಪಿಕ್ ಮೇಲೆ? ಇಲ್ಲ ಅಲ್ಲ, ಗೊತ್ತಿಲ್ಲ, ನನಗೆ ಗೊತ್ತಿರೋ ಹಂಗೆ ನಾನು ನೋಡಿಲ್ಲ ಅದು. ಇದು ನಮ್ಮ ಮೇ ಬಿ ನಾವು ಕಲ್ಚರಲಿ ಈ ವಿಷಯಗಳನ್ನ ಹೇಳ್ಬೋದೋ ಏನೋ, ಬಟ್ ಸಿನಿಮ್ಯಾಟಿಕ್ ಮೀಡಿಯಂ ಅಲ್ಲಿ ಎಂಟರ್ಟೈನಿಂಗ್ ಆಗಿ ಈ ಸ್ಕೇಲ್ ಅಲ್ಲಿ ಯಾರು ಎಕ್ಸ್ಪ್ರೆಸ್ ಮಾಡಿದಾರೆ ಅಂತ ಅನ್ಸಲ್ಲ. ಅಂದ್ರೆ ಇದುವರೆಗೂ ಈ ತರದ ಪಾತ್ರ ಕಥೆ ಬಂದಿಲ್ಲ ಅಂತ ಹೇಳ್ಬೋದಾ? ಅದೇ ಗೊತ್ತಿಲ್ಲ, ಅದೇ ಈ ಮಾಡಿಲ್ಲ ಅನ್ಸುತ್ತೆ. ಕನ್ಫ್ಯೂಷನ್ ಸೆಟ್ಲ್ ಇದೆ, ಬಟ್ ಸಮ್ ಟೈಮ್ಸ್ ಫ್ಯಾಂಟಸಿಲಿ ಬೇರೆ ತರ ಹೇಳಿದ್ದಾರೆ. ಬಟ್ ಈ ತರ ಒಂದು ಟಾಪಿಕ್ ಹೇಳಿಲ್ಲ. ಈ ತರ ಒಂದು ಸೆನ್ಸಿಬಲ್ ಟಾಪಿಕ್ಲಿ ಬಹಳ ರಿಯಲಿಸ್ಟಿಕ್ ಆಗಿ ಇಟ್ ಹಸ್ ಹ್ಯಾಪೆಂಡ್. ಎಲ್ರಿಗೂ ಗೊತ್ತಿರೋ ಎಲ್ಲ ನಡೀತದೆ, ಪ್ರಪಂಚ ಎಲ್ಲ ಹಿಂಗೆ ನಡೀತಾ ಇದೆ, ಬಟ್ ಆದ್ರೂ ಅದನ್ನ ಯಾರು ಟಚ್ ಮಾಡಿರ್ಲಿಲ್ಲ. ಆ ಒಂದು ದ ಜರ್ನಿ ಇದೆಯಲ್ಲ, ದಟ್ ಜರ್ನಿ ಆಫ್ ದಿಸ್ ದಿಸ್ ವರ್ಲ್ಡ್ 45 ವರ್ಲ್ಡ್, ಅದು ಬಹಳ ಒಂದ್ಸರಿ ನಮಗೆ ಹೌದಾ ಅಂತ ಉಪೇನ್ ಹೇಳ್ದಾಗೆ ಹೆಂಗೆ ಅನಿಸ್ತು. ಬಟ್ ಆಮೇಲೆ ಏನಂದ್ರೆ ನಾನು ಕೇಳೇಬಿಟ್ಟೆ, ನಿಜಾನ ಇದೆಲ್ಲ ಹಿಂಗೆ ನಡೀತದ ಇದು ಆ ತರ ಒಂದು ಇಂಟ್ರೆಸ್ಟಿಂಗ್ ಅಂತ. ಸಮ್ಟೈಮ್ ವಿ ರಿಲೇಟ್, ಹಿಂಗಾಗುತ್ತೆ ಅಲ್ವಾ, ಹೌದಲ್ವಾ ನೋಡಿ. ಸಮ್ಟೈಮ್ ನಮಗೆ ಕನ್ಸು ಬಿಡುತ್ತೆ, ತಪ್ಪಂತ ಎದ್ದೇಳ್ತೀವಿ ನೈಟು, ನೋಡಿ ಎವ್ರಿಥಿಂಗ್ ಇಸ್ ನಾರ್ಮಲ್ ವೈಟ್, ದೆನ್ ವಿ ಗೋ ಕನ್ಫ್ಯೂಸ್, ಏನಿದು ಲೈಫ್, ನೋ. ದೆನ್ ಎಸ್ ಪ್ರಕಾರ ಮಾರ್ನಿಂಗ್ ವಿ ಗೋ ಬ್ಯಾಕ್. ಓಕೆ, ಅದು ಇಲ್ಯೂಷನ್ನ ಗೊತ್ತಾಗಲ್ಲ, ಬಟ್ ನಾವು ಎಲ್ಲಿ ಬದುಕ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ.